ಸರ್ ಬಿಗ್ ಬಾಸ್ ನೋಡ್ತಾ ಇದೀರಾ? ಸರ್ ಖಂಡಿತ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಸರ್? ಸರ್ ನಮಗೆ ಗಿಲ್ಲಿ ನಟ ಮತ್ತೆ ರಘು ಅವರು ಮತ್ತೆ ಕಾವು. ಕಾವು ಯಾಕೆ ಸರ್ ಕಾವು? ಸರ್ ಕಾವು ಯಾಕೆ ಅಂತಂದ್ರೆ ಗಿಲ್ಲಿ ನಟನ ಪೇರಲ್ವಾ ಸರ್, ಅದಕ್ಕೆ ಅವರಿಬ್ರು ಪೇರ್ ಸೂಪರ್ ಸರ್. ಅವ್ರಿಬ್ರು ಪೇರ್ ಸೂಪರ್. ಖಂಡಿತ ಸರ್. ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವು ನೋಡಿ ಸರ್, ಆ ಒಂಥರ ಈಗ ನಿನ್ನೆ ಎಪಿಸೋಡ್ ನೋಡಿದ್ರ ನಮ್ಮ ಸುದೀಪ್ ಸರ್ ಏನಂತ ಕರೆದ್ರು ಕಾವು, ಹಂಗೆ ಆ ಥರ ಒಂಥರ ಕಾವ್ಯನ ಹೆಸರು ಕಾವನ ಮಟ್ಟಕ್ಕೆ ಸುದೀಪ್ ಸರ್ ಬಾಯಲ್ಲೂ ಬಂದಿದೆ ಅಂದರೆ ಅವರಿಬ್ರು ಪೇರಿನ ಯಾವ ಥರ ಹೋಗಿದೆ ಅನ್ನೋದು ಯೋಚನೆ ಮಾಡಿ. ಸಾಕಾಗಿದೆ ಸರ್ ಅವರಿಬ್ರು ಕಾಂಬಿನೇಷನ್, ಅವರಿಬ್ರು ಜೋಡಿ, ಮತ್ತೆ ಅವರಿಬ್ರು ಆಡ್ತಿರೋ ಆಟ, ಒಬ್ರನ್ನೊಬ್ರನ್ನ ಬಿಟ್ಕೊಡ್ದಿರೋದು ತುಂಬ ಚೆನ್ನಾಗಿದೆ. ಅದೇ ಇವತ್ತು ಜನ ನೋಡ್ತಾ ಇರೋದು ಸರ್. ಇನ್ನು ಇವ್ರುಗಳು ಕಿತ್ತಾಡ್ಕೊಂಡು ಆಡೋದನ್ನ ಯಾರು ನೋಡಲ್ಲ ಸರ್. ಬರೀ ಲವ್ ಸ್ಟೋರಿಗಳು ಎಂತೆಂಥವಿದೆ, ಇದೊಂಥರ ಪ್ಯೂರ್ ಲವ್ ಸ್ಟೋರಿ ಅಲ್ವಾ ಸರ್. ಇಷ್ಟಿನ ಸೀಸನಲ್ಲಿ ತುಂಬ ಒಂಥರ ಡೀಪಾಗಿ ಅಂಟ್ಕೊಂಡು ಅಯ್ಯೋ ಎಲ್ಲೆಲ್ಲೋ ಒಂಥರ ತೋರಿಸೋ ಇದು ನೋಡೋರು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಸೀಸನಲ್ಲಿ ಒಂಥರ ಪ್ಯೂರ್ ಲವ್ ಸ್ಟೋರಿ, ಒಂಥರ ಇನ್ನೋಸೆಂಟ್ ಲವ್ ಸ್ಟೋರಿ, ಹಳ್ಳಿ ಪ್ರತಿಭೆ ಬೇರೆ, ಕಾವು ಕಾವು ಅನ್ಕೊಂಡು ಎಷ್ಟು ಚೆನ್ನಾಗಿದೆ ಸರ್. ನಿಜ ಸೂಪರ್ ಸರ್. ಅದು ಒಂದ್ ಸೈಡ್ ಆಗಿಲ್ವಾ? ಬರೀ ಇಲ್ಲಿ ಮಾತ್ರ ಲವ್ ಮಾಡ್ತಾರೆ, ಕಾವೇ ಲವ್ ಮಾಡ್ತಾ ಇಲ್ಲ, ಹಿಂದೆ ಹಿಂದೆ ಹೋಗ್ತಿರೋದು ಎಷ್ಟು ಮಟ್ಟಿ ಸರಿ ಸರ್? ಹೆಂಗೆ ಹೇಳ್ತೀರಾ ಸರ್ ನೀವು ಕಾವ್ಯಂಗೆ ಇಷ್ಟ ಇಲ್ಲ ಅಂತ? ಸರ್ ಮನ್ಸಲ್ಲಿ ಇರ್ತದೆ ಸರ್. ಈಗ ಕ್ಯಾಮ್ರಾಗಳು ಇರ್ತದೆ, ಎಲ್ಲ ಕ್ಯಾಮ್ರಾ ಮುಂದೆ ಹೇಳಕ್ಕಾಯ್ತದ? ಮನ್ಸಲ್ಲಿ ಇರ್ತದೆ ಸರ್. ಏನ್ ಗೊತ್ತಾ ಸರ್, ಪ್ರತಿ ಒಬ್ಬ ಮನುಷ್ಯ ಎಷ್ಟೇ ನಾನು ಕರೆಕ್ಟ್ ಅಂತ ಹೇಳ್ಕೊಂಡ್ರು, ಹೊರಗಡೆ ಸಮಾಜದಲ್ಲಿ ನಾನು ತೋರಿಸ್ಕೊಂಡ್ರು ಮನ್ಸೊಳಗೆ ಇರ್ತದೆ, ಇಲ್ಲ ನಾನು ಮಾಡ್ತಿರೋದು ಏನೋ ಒಂದು ತಪ್ಪು ಅನ್ನೋದು ಮನ್ಸೊಳಗೆ ಇರ್ತದಲ್ವ ಸರ್, ಗಿಲ್ಟ್. ಹಂಗೆ ಅವ್ರಿಗೂ ಕೂಡ ಇರ್ತದೆ, ಅದು ಹೇಳ್ಕೊಳಕ್ಕಾಗಲ್ಲ, ಈಚೆ ಬಂದ್ಮೇಲೆ ಹೇಳ್ಕೋಬಹುದು. ಇನ್ನೊಂದು, ಈಗ ನಿಮ್ಮ ಡಿ ಬಾಸ್ ಫ್ಯಾನು ರಘು ಅವರು ಮೊದಲು ನಾನು ಡಿ ಬಾಸ್ ಅಭಿಮಾನಿ ಅಂತ ವಿಡಿಯೋ ಎಲ್ಲ ಮಾಡಿಬಿಟ್ಟು ಹೋಗಿದ್ರು. ಹೌದು, ಎಷ್ಟು ಖುಷಿ ಆಗುತ್ತೆ ಅವ್ರು ನೋಡಿ ಸರ್. ನಿಜವಾಗ್ಲೂ ಸೂಪರ್ ಸರ್. ಮೊನ್ನೆ ಇವ್ರನ್ನವ ನೋಡಿ, ಅವರು ಆ ಜಿಮ್ ಇದ್ ಮಾಡಿರೋದಕ್ಕೆ ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಇನ್ನೊಂದೇ ಅಂದ್ರೆ ಸರ್, ಆ ಮನುಷ್ಯ ತುಂಬಾ ಸಾಫ್ಟ್ ಸರ್. ಮೊನ್ನೆ ಒಂದು ಆಟ ಆಡ್ಬೇಕಾದ್ರು ಕೂಡ ಎಷ್ಟು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ, ಎಷ್ಟು ಮಾತಾಡೋಕೆ ಅಷ್ಟೇ ಇದು ಮಾಡ್ತಾರೆ. ಮತ್ತೆ ಯಾರ ಮೇಲೆ ಅಂದ್ರೆ ಬಾಡಿ ಐತಿ ಅಂದ್ಬಿಟ್ಟೇನೋ ಇವಾಗ ಯಾರ ಮೇಲೆ ಏನು ದೌರ್ಜನ್ಯ ಮಾಡಲ್ಲ. ಹೆಣ್ಮಕ್ಳಿಗೆ ಹೆಂಗೆ ಮಾತಾಡೋಕೆ ಅಷ್ಟೇ ಹಂಗೆ ಅದೇ ಥರ ಮಾತಾಡ್ತಾರೆ. ಆಮೇಲೆ ಈಗ ಕಾಕ್ರೋಚು ಮೊನ್ನೆ ಗ್ರೌಂಡ್ ಇದ್ರೊಳಗೆ ಆಡ್ಬೇಕಾದ್ರೆ ನೋಡಿದ್ರೆ ಸರ್, ಸುಮ್ಮನೆ ಸಿಂಪಲ್ ಹಿಂಗೆ ತಳ್ಳಿದ್ದು ಹಂಗೆ ಎದುರು ಬಿದ್ರು. ಅದು ಕೂಡ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಆಗೋಯ್ತು. ಅಷ್ಟು ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿದೆ ಸರ್. ಬಿಗ್ ಬಾಸ್ ಚೆನ್ನಾಗಿದೆ ನೋಡೋದಕ್ಕೆ, ಸೂಪರ್ ಆಗಿದೆ, ಮಸ್ತ್ ಆಗಿದೆ ಸರ್. ಇನ್ನೊಂದೇನಂದ್ರೆ ಇನ್ನು ಮಿಕ್ತವ್ರದೆಲ್ಲ ಆಲ್ಮೋಸ್ಟ್ ನೋಡೋದಿಲ್ಲ ಸರ್, ಬರೀ ಕಿರಿಕೆ ಸರ್. ಈ ಲೇಡೀಸ್ಗಳು ಸಿಕ್ಕಾಪಟ್ಟೆ ಕಿರಿಕು, ಅವ್ರು ನೋಡೋಕ್ಕೆ ಒಂಥರ ಬೇಜಾರಾಗ್ಬಿಡ್ತದೆ. ಏನಂದ್ರೆ ಎಂಟರ್ಟೈನ್ಮೆಂಟ್ ಏನಂದ್ರೆ ಈ ಗಂಡು ಮಕ್ಕಳು ಮತ್ತೆ ಈ ಕಾವೋ ಗಿಲ್ಲಿ ಇವ್ರದ್ದು ಅಷ್ಟೇ ಎಂಟರ್ಟೈನ್ಮೆಂಟು, ಬೇರೆ ಯಾರ್ದು ಇಲ್ಲ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅಂದ್ರೆ. ಸೂಪರ್ ಸರ್, ಒಳ್ಳೆ ಕೆಲಸ ಸರ್. ಇನ್ನೊಂದಂದ್ರೆ ಕಷ್ಟಪಟ್ರೆ ಪ್ರತಿಫಲ ಅನ್ನೋದು ಇರುತ್ತಲ್ಲ, ಹಂಗೆ ಅವ್ರ ವ್ಯಕ್ತಿತ್ವಕ್ಕೆ ಸಿಕ್ಕಿದೆ. ಮೊನ್ನೆ ಅಶ್ವಿನಿ ಅವರಿಗೆ ಉತ್ತಮ ಕೊಟ್ಟು ಸರಿ ಅನಿಸ್ತಾ ನಿಮಗೆ ಸರ್? ಎಲ್ಲೇ ಸರ್ ಸರ್, ಅದನ್ನ ಒಳಗಿರೋರೇ ಒಪ್ಕೊಳ್ಳಲ್ಲ ಸರ್. ಏನೋ ಒಂದು ಗಿಮಿಕಲ್ ಅವ್ರು ಮಾತಾಡ್ಕೊಂಡು ನಾನು ಚಾಕ್ಲೇಟ್ ಕೊಡ್ತೀನಿ ನೀನು ಬಿಸ್ಕೆಟ್ ಕೊಡು ಅಂತ ಅಂದ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಅವರು ತಗೊಂಡ್ರದು, ನಿಯತ್ತಾಗಿ ತಗೊಂಡಿಲ್ಲ ಬಿಡಿ ಸರ್ ಅವರು. ಈಗ ಎಲ್ಲ ಒಂದ್ ಕಡೆ ಎಲ್ಲ ಮಾತಾಡ್ಕೊಂಡು ನಮ್ಮಿಟ್ ಮಾಡೋದು ಒಂಥರ ಅದು ತಪ್ಪು ಅನಿಸ್ತಾ ಇಲ್ವಾ ಸರ್? ಆಮೇಲೆ ಇನ್ನೊಂದೇ ಅಂದ್ರೆ ಚಾನಲ್ ಇಂದ ಬಂದವರು ಅದು ಇದು ಅಂತೆಲ್ಲ ಮಾತಾಡ್ತಾರೆ ಸರ್. ಇನ್ನೊಂದೇ ಅಂದ್ರೆ ಚಾನಲ್ ಇಂದ ಕೆಲಸ ಮಾಡ್ಕೊಂಡೋದವ್ರಿಗೆ ಮೇಲೆ ಎತ್ಬಿಡ್ತಾರೆ, ಕೆಳಗಿಳಿಸ್ಬಿಡ್ತಾರೆ, ಏನೇನೋ ಮಾತಾಡ್ತಾರೆ ಸರ್. ಸರ್ ಅವೆಲ್ಲ ಇದೆಯಾ ಸರ್ ಅದ್ರ ಬಿಗ್ ಬಾಸ್ ಅಲ್ಲಿ? ನಿಜ ನಮಗೂ ಗೊತ್ತಿರಲಿಲ್ಲ. ನಿನ್ನೆ ಸುದೀಪ್ ಸರ್ ಕೇಳ್ತಾರು, ನನಗೆ ಗೊತ್ತಿರಲ್ದ್ರ ವಿಷಯ ನೀವೇ ತೋರಿಸ್ಕೊಡ್ತಿದ್ರ ಅಂತ. ಅಂದ್ರೆ ಇವೆಲ್ಲ ಆ ಚಾನಲ್ ಇಂದ ಹೋದವ್ರು ಮಾತ್ರ ಗೆಲ್ತಾರೆ ಅಂತ ಹಂಗಾರೆ ಇಷ್ಟು ಸೀಸನ್ ಅಲ್ಲೂ ಅವರೇನ ಗೆದ್ದಿರೋದು ಸರ್? ಏನೇನು ಡಿಸ್ಕಷನ್ ಮಾಡ್ತಾರೆ ಸರ್ ಇವರೆಲ್ಲ? ಮೆಚೂರ್ಡ್ ಮೈಂಡ ಇಲ್ಲ ಚೈಲ್ಡ್ ಮೈಂಡ್ ಗೊತ್ತಾಗ್ತಿಲ್ಲ. ಎಲ್ಲಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಏನೂ ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಎಲ್ಲಿ ಮಾತಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರ ವಿರುದ್ಧ ಮಾತಾಡ್ತಾ ಇದೀವಿ, ಅದೇನೂ ಇಲ್ಲ ಅವ್ರಿಗೆ. ಈಗ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಈಗ ಹೊರಗಡೆ ಜನ ಮಾತಾಡ್ತಿರೋದು, ಬಡವ್ರ ಮಕ್ಕಳಿಗೆ ಜಾಸ್ತಿ ಜೋರಾಗೆ ಮಾತಾಡ್ತಾರೆ, ಈಗ ಮತ್ತೆ ಶ್ರೀಮಂತಗಳಿಗೆ ಸ್ಲೋ ಮಾತಾಡ್ತಾರೆ, ಮೆಲ್ಲುದನ್ನು ಹೇಳ್ತಾರೆ ಅಂತ ಹೇಳ್ತಾರೆ ಸರ್. ಅದು ಇನ್ನೊಂದೇನಂದ್ರೆ ಹೇಳಕ್ಕಾಗಲ್ಲ ಸರ್, ಸಿಚುವೇಶನ್ ಡಿಪೆಂಡ್ ಮಾಡ್ಬೋದು, ಪರಿಸ್ಥಿತಿ ಈಗ ಯಾವ ಥರ ಹೆಂಗಿರುತ್ತೆ ಹೇಳೋಕ್ಕಲ್ಲ. ಈಗ ಜೋರು ಮಾಡಿರ್ತಾರೆ, ಈಗ ಹೇಳೋಕ್ಕಾಗಲ್ಲ. ಈಗ ಲಾಸ್ಟ್ ಟೈಮು ಇವರು ಯಾರದೋ ನಾನಂದ್ರೆ ನಂಬರ್ ಅಂದರೆ ಆರ್ಯವರ್ಧನ್ ಗುರೂಜಿ ಅವ್ರ ಮೇಲೆ ಸಡನ್ನಾಗಿ ರೈಸ್ ಆದರು. ಬಟ್ ಅದು ಆ ಮನುಷ್ಯ ಹೇಳಿ ಸತ್ಯನೇ ಒಂದು ಕಡೆ, ಆದರೆ ಅವ್ರ ಮೇಲೆ ರೈಸ್ ಆಗಿದ್ದಾರೆ ಆ ಟೈಮಲ್ಲಿ. ಅದು ಬಿಟ್ಟರೆ ಹೇಳೋಕ್ಕಲ್ಲ. ಪ್ರೆಷರ್ ಹೆಂಗಿರುತ್ತೆ ಅದ್ರ ಮೇಲೆ ವಾಯ್ಸ್ ರೈಸಿಂಗ್ ಇರುತ್ತೆ. ನನಗೆ ಪಿತ್ತ ನೆಚ್ಚಿಗೆ ಇರಿದಾಗ ಅಂತ ಹೇಳ್ತಾರೆ, ಅದೇ ಅಶ್ವಿನಿ ಏನಾದ್ರು ಅಂತ ಹೇಳಿದಾಗ ಆ ಟೋನ್ ಇರಲ್ಲ ಅಂತ ಜನರು ವಾದ, ನಮ್ದಲ್ಲ ಸರ್. ಇನ್ನೊಂದೇನಂದ್ರೆ ಆ ಥರ ಇಲ್ಲ, ಅಷ್ಟೊಂದೆಲ್ಲ ಇಲ್ಲ ಸರ್, ಅಷ್ಟೊಂದೆಲ್ಲ. ಲಾಸ್ಟ್ ಟೈಮು ಕುಂದಾಪುರ ಚೈತ್ರ ಅವ್ರಿಗೆ ಹೆಂಗೆ ರೈಸ್ ಆಗಿದ್ರು ಸರ್, ಹೆಂಗೆ ರೈಸ್ ಆಗಿ ಮಾತಾಡಿದ್ರು. ಈಗ ಅವ್ರೇನೋ ಕಮ್ಮಿ ಅದಾರ ಸರ್? ಇಲ್ಲ ಸರ್, ಆ ಥರ ಇಲ್ಲ. ಅಷ್ಟೊಂದೇನು ಸುದೀಪ್ ಸರ್ ಹೆಣ್ಣು ಇದಲ್ಲ, ಯಾರಿಗೆ ಎಷ್ಟು ಮಾತಾಡೋಕ್ಕೋ ಅಷ್ಟು ಮಾತಾಡ್ತಾರೆ, ಯಾರಿಗೆ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ. ಅಷ್ಟೊಂದೇನು ಇದಾಗಿಲ್ಲ ಬಿಡಿ ಸರ್. ಏನಂದರೆ ಕೆಲವೊಂದು ಟೈಮಲ್ಲಿ ಇರ್ಬೋದಷ್ಟೇ, ಎಲ್ಲ ಟೈಮಲ್ಲ ಸುದೀಪ್ ಸರ್ ಆಗಿ ಮಾತಾಡ್ತಾರ ಸುಳ್ಳು. ಏನು ಅವ್ರು ಹೆಚ್ಚು ಇವ್ರು ಕಮ್ಮಿ ಅನ್ನೋದು ಏನಿಲ್ಲ, ಈಕ್ವಲ್ ಆಗಿ ಮಾತಾಡ್ತಾರೆ.
ಇವರು ರಿಕ್ಷಾ ಕೊಡೋ ಬಗ್ಗೆ ಏನು ಅನಿಸ್ತು? ಮೊನ್ನೆ ಗಿಲ್ಲಿ ಹೊಡೆದ್ಬಿಟ್ರು. ಸರ್ ಆ ಒಮ್ಮನ್ ಇನ್ನೊಂದೇನಂದ್ರೆ ಸರ್, ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಟೈಮ್ ಹುಚ್ಚ ವೆಂಕಟ್ಟು ಪ್ರಥಮ್ ಕೊಡೋದ್ರಲ್ಲ ಸರ್, ಅವಾಗ ಎತ್ತಿ ಇಮ್ಮಿಡಿಯೇಟ್ಲಿ ಈಚೆಗೆ ಹಾಕರು. ಇವಮ್ಮನ್ ಯಾಕೆ ಹಾಕ್ಲಿಲ್ಲ? ಯಾಕೆ ಗಂಡು ಮಕ್ಳಿಗೆ ಹೊಡೆದ್ರೆ ಅದಕ್ಕೆ ನೋವಾಗಲ್ವಾ? ಇವಾಗ ಹುಚ್ಚ ವೆಂಕಟ್ ಅವ್ರನ್ನ ಯಾಕೆ ಈಚೆಗೆ ಹಾಕಾರ ಆ ಟೈಮಲ್ಲಿ? ಹೊಡೆದ್ರು ಅಂತ ತಾನೆ. ಮತ್ತೆ ಈ ಅಮ್ಮನ್ ಯಾಕೆ ಹಾಕಿಲ್ಲ? ಗಿಲ್ಲಿಗೆ ಹೊಡೆದ್ರಲ್ಲ, ಅದು ಅಫೆನ್ಸ್ ತಾನೆ, ಮೈಗೆ ಟಚ್ ಆಗಬಾರ್ದು ಅಂದ್ರೆ ಒಬ್ರಿಗೊಬ್ರು ಹ್ಯಾಂಡಲ್ ಹೊಡಿಬಾರ್ದು ಅಂತ ಇದ್ದಿದ್ದು. ಮತ್ತೆ ಯಾಕೆ ಇನ್ನ ಒಳಗೆ ಇಕ್ಕೊಂಡಾರೆ? ಇದನ್ನ ಸುದೀಪ್ ಸರ್ ಕೇಳೂ ಇಲ್ಲ, ಇದನ್ನ ಇದು ಮಾಡಲಿಲ್ಲ. ಕೇಳಿ ಅವ್ರನ್ನ ಈಚೆಗೆ ಇಮಿಡಿಯೇಟ್ಲಿ ಕಳಿಸ್ಬೇಕಾಯ್ತು, ಕಳಿಸಿಲ್ಲ. ಇದೆಲ್ಲ ಮೋಸ ಸರ್, ಇದು ತಪ್ಪು. ಯಾಕೆ ಅದೇ ಏಟು ಗಿಲ್ಲಿ ತಿರ್ಗಿಸಿ ಹೊಡೆದಿದ್ರೆ ಗಿಲ್ಲಿ ಅಲ್ಲಿ ಇರಿಸ್ಕೊತಿದ್ರಾ? ಹೌದಲ್ವಾ? ಗಿಲ್ಲಿ ಒಂದೇಟು ತಿರ್ಗಿಸಿ ಹೊಡೆದಿದ್ರೆ ಗಿಲ್ಲಿ ಒಂದು ಸೆಕೆಂಡಲ್ಲಿ ಇರ್ತಿಲ್ಲ, ಈಚೆ ಹಾಕ್ಬಿಟ್ಟಿರೋರು. ಮತ್ತೆ ಯಾಕೆ ಆ ಅಮ್ಮನ ಇಟ್ಕೊಂಡು ಆಟ ಆಡ್ತಾರೆ? ಗಂಡು ಮಕ್ಳಿಗೆ ಒಂದು ನ್ಯಾಯ, ಹೆಣ್ಮಕ್ಳಿಗೆ ಒಂದು ನ್ಯಾಯ. ಮೋಸ ಸರ್, ಈ ವಿಷಯದಲ್ಲಿ ಮೋಸ. ನ್ಯಾಯ ಅಂತ ಬಂದರೆ ಎಲ್ರಿಗೂ ಒಂದೇ, ಆಟ ಅಂತ ಬಂದರೆ ಎಲ್ರಿಗೂ ಒಂದೇ ಅಂತಂದ್ರೆ ಅವ್ರು ತೋರಿಸ್ತಾ ಇರೋದು. ಆಟ ಬಂದರೂ ಎಲ್ರಿಗೂ ಒಂದೇ, ಗೆಲ್ಲಬೇಕು ಅನ್ನೋ ಆಟ ಇದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಗೆಲ್ಲೋ ಆಟ ಇದ್ರೆ ಯಾರಾದ್ರು ಗೆಲ್ತಾರೆ ಅಂತ ಅವರೇ ಹೇಳ್ತಾರೆ. ಹಂಗಿದ್ದಾಗ ಹೊಡಿಬೇಕಂತ ಬಂದಾಗ ಸಮಾನತೆ ಅಂತ ಯಾಕೆ ಇದು ಮಾಡ್ತಾರೆ? ಹೊಡೆದು ಈಚೆ ಹೊಡಿತಿದಂಗೆ ಈಚೆ ಕಳಿಸ್ಬೇಕಾಯ್ತು, ಕಳಿಸ್ಲಿಲ್ಲ ಅವರು. ಇದು ಮೋಸ. ರಕ್ಷಿತಾ ಅವ್ರು ಹೇಗೆ ಆಡ್ತಾರೆ? ನಾನೆಲ್ಲ ತುಂಬಾ ಸರ್, ಆ ಅಮ್ಮಂಗೆ ನೆಟ್ ಕನ್ನಡ ಬರಲ್ಲ ಬಿಡಿ ಸರ್. ಆ ಅಮ್ಮಂದು ಇನ್ನೊಂದೇ ಅಂದರೆ ತುಳು ಏನೋ ಒಂದು ಟೈಮಲ್ಲಿ ಏನೋ ಹೇಳಿದ್ರು, ತುಳು ನ್ಯಾಷನಲ್ ಲ್ಯಾಂಗ್ವೇಜು ಅದು ಇದು ಅಂತ. ಆ ಅಮ್ಮನ ಕಥೆನೇ ಬೇಡ, ಬಿಟ್ಬಿಡಿ ಸರ್, ಅವ್ರ ವಿಷಯನೇ ಬೇಡ ನಮಗೆ. ಕನ್ನಡ ಇನ್ನೊಂದೇ ಅಂದರೆ ಬಿಗ್ ಬಾಸ್ಗೋಸ್ಕರ ನಾನು ಕನ್ನಡ ಕಲಿಬೇಕು, ಕನ್ನಡ ಇಷ್ಟ, ಕನ್ನಡ ಅಂದರೆ ಪ್ರೀತಿ ಅಂತ ಮಾತಾಡ್ತಾರೆ. ಒಂದು ಟೈಮಲ್ಲಿ ಕನ್ನಡನೇ ಅಷ್ಟ ಇದು ಏನೋ ಕನ್ನಡ ನಾನು ಯಾಕೆ ಕಲಿಬೇಕು, ನಾನು ಕನ್ನಡ ಕಲಿಯಲ್ಲ, ನ್ಯಾಷನಲ್ ಲ್ಯಾಂಗ್ವೇಜು ನಮ್ಮ ತುಳು ಭಾಷೆ ಅಂತ ಎಲ್ಲ ಮಾತಾಡೋದು. ಅದು ನಾವೇನು ಮರ್ತಿಲ್ಲ, ಅದನ್ನು ಇರಲಿ. ಆ ಅಮ್ಮನ ಸುದ್ದಿ ಬೇಡ ನಮ್ಗೆ. ಆ ಅಮ್ಮನ ಕಂಡ್ರು ನಮ್ಗೆ ಹುಡುಗಿನ ಇಷ್ಟನೇ ಇಲ್ಲ ಬಿಡಿ ನಮಗೆ. ಹುಡುಗಿ ಆಡಿದ್ರು ಆಡಿಲ್ಲ ಅಂದ್ರು ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಕನ್ನಡ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ, ನಾನು ಕನ್ನಡ ಕಲಿಯಲ್ಲ ಅಂತ ಒಂದು ಟೈಮಲ್ಲಿ. ಇವಾಗ ಕನ್ನಡ ಕಲಿತೀನಿ ಇಷ್ಟ ಅಂತ ಹೇಳ್ತಾರೆ, ಒಂದು ಟೈಮಲ್ಲಿ ನಾನು ಕನ್ನಡ ಅಂದರೆ ಆಗಲ್ಲ, ಕನ್ನಡ ನಾನು ಕಲಿಯಲ್ಲ ಅಂತ ಹೇಳಿದ್ ಬಾಯ್ ಅದು. ಹಂಗಾಗಿ ನನಗೆ ಆ ಅಮ್ಮನ ಇಷ್ಟ ಇಲ್ಲ. ನಿನ್ನೆ ಅಶ್ವಿನಿ ಮತ್ತೆ ಜಾಹ್ನವಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡಿರ್ತಾರಂತೆ, ಅದ್ರ ಬಗ್ಗೆ ಕ್ಲಾಸ್ ತಗೊಂಡ್ರು ಸುದೀಪ್ ಸರ್, ಹೇಗೆ ಅನಿಸ್ತು? ಸರ್ ಹೌದು, ಕರೆಕ್ಟು. ಈಗ ರೂಮ್ಗೆ ಹೋದಾಗ ಅವರು ಡ್ರೆಸ್ ಚೇಂಜ್ ಅಂತ ಹೋದಾಗ ಒಬ್ರು ಸಪೋರ್ಟರ್ ಬೇಕು, ಅವಶ್ಯಕತೆ ಇರುತ್ತೆ, ಕಳಿಸಿರ್ತಾರೆ ನಂಬಿ. ಅಲ್ಲಿ ಹೋಗ್ಬಿಟ್ಟು ನೀವು ಈಗ ಅವ್ರು ಹೇಳಿದ್ರಲ್ಲ ಸರ್, ಮೇಕಪ್ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡಿ, ಡ್ರೆಸ್ ಚೆನ್ನಾಗಿದೆ ಮಾತಾಡಿ, ಹಿಂಗಲ್ಲ ಈ ಥರ ಸ್ಟೈಲ್ ಈ ಥರ ಚೆನ್ನಾಗಿದೆ ಅದನ್ನ ಮಾತಾಡಿ, ತಪ್ಪಲ್ಲ. ಆದರೆ ಬ್ಯಾಡ್ದರದೆಲ್ಲ ಮಾತಾಡೋದು ತಪ್ಪು. ಅದು ಮೈಗೆ ಬೇರೆ ಬಿಚ್ಚಿಬಿಟ್ಟು ಮಾತಾಡ್ತಾರೆ ಸರ್. ಹೆಂಗೆ ಅಂದರೆ ಕ್ರಿಮಿನಲ್ಗಿಂತ ಕ್ರಿಮಿನಲ್ ಸರ್. ಕೆಲವರು ಬಿಗ್ ಬಾಸಲ್ಲಿ ಇದ್ದಾರೆ, ಭಯಂಕರ ಕ್ರಿಮಿನಲ್ ಮೈಂಡು ಅವ್ರದ್ದು. ಏನು ಗೆಲ್ಲಬೇಕು ಅಂತನೋ, ಇಲ್ಲ ಕಾಂಟ್ರವರ್ಸರಿಗೆ ಸಿಗಾಕೋಬೇಕು ಅಂತನೋ, ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡಿ ಪ್ರಚಾರ ತಗೋಬೇಕು ಅಂತನೋ, ಏನೋ ಗೊತ್ತಿಲ್ಲ, ಮಾತ್ರ ಭಯಂಕರ ವೆರಿ ಬ್ಯಾಡ್ ಸರ್. ಬಟ್ ಸಿನ್ಸಿಯರಾಗಿ ಆಟ ಆಡ್ತಿರೋದು ಗಿಲ್ಲಿ, ಕಾವು, ರಾಘವರು, ಇವರು ಒಂದಷ್ಟರ ಅವರೇ ಸರ್ ಪಾಪ. ನಿನ್ನೆ ರಾಶಿಕಾ ಮತ್ತೆ ರಿಷಾ ಗೌಡಗೆ ತುಂಬಾ ಕ್ಲಾಸ್ ತಗೊಂಡ್ರು ಒಂದು ಲವ್ ವಿಚಾರದಲ್ಲಿ. ನೀನು ಲವ್ ಮಾಡುವಂತ ಒಂದೇನೋ ಹೇಳಿದ್ರು ಅಂತ ಮ್ಯಾಟ್ರ್ ಇಟ್ಕೊಂಡು ತುಂಬಾ ಕ್ಲಾಸ್ ತಗೊಂಡಿದ್ರು. ಹೇಗೆ ಅನಿಸ್ತದು ಸರ್? ಅವೆಲ್ಲ ಇನ್ನೊಂದಂದ್ರೆ ಸರ್ ಇನ್ನೊಂದ್ಸ ಇಂಥವು ನೋಡಿದಾಗ ಬಿಗ್ ಬಾಸ್ ನೋಡಕ್ಕೆ ಇಷ್ಟ ಆಗಲ್ಲ ಸರ್. ಹಂಗೆ ನೋಡೋಕೆ ಆ ಥರ ವಿಷಯಕ್ಕೆ ತಗೊಂಡ್ರೆ ಸರ್, ನಾವು ಬಿಗ್ ಬಾಸ್ ಯಾಕೆ ಮಾಡಬೇಕು? ಅದರಿಂದ ನಮ್ಗೆ ಏನು ಮೆಸೇಜ್ ಇದೆ? ಅದರಿಂದ ನಮ್ಗೇನು ಉಪಯೋಗ ಇದೆ ಅಲ್ವಾ ಸರ್? ಈಗ 1 hour ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಟಿವಿ ಮುಂದೆ ಕೂತ್ಕೊಂಡು ನೋಡ್ತಿದೀವಿ ಅಂದ್ರೆ ಅದರಿಂದ ನಮ್ಗೊಂದು ಮೆಸೇಜ್ ಇರಬೇಕು, ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಬರೀ ಬ್ಯಾಡದ್ರ ಮಕ್ಕಳನ್ನೆಲ್ಲ ಕೂರ್ಸ್ಕೊಂಡು ಅವೆಲ್ಲ ನೋಡೋಕ್ಕೂ ಆಗಲ್ಲ ಬಿಡಿ ಸರ್. ಅವೆಲ್ಲ ಮಾತುಕೊಳ್ಳೋ ಸರ್. ಅವ್ರು ನೋಡಿದ್ರೆ ಅವ್ರು ಬಿಟ್ಟು ಅಂತ ಅವನೇ ಮೊನ್ನೆ ಮಾತಾಡ್ತಾನೆ. ಅವೆಲ್ಲ ತಪ್ಪು ಸರ್, ಅವೆಲ್ಲ ನೋಡೋಕ್ಕೂ ಆಗಲ್ಲ ನಾವು.